ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಪ್ರೀತಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ, 3 ಆರೋಪಿಗಳ ಬಂಧನ, 3 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟ 39ನೇ ಎಸಿಎಂಎಂ ನ್ಯಾಯಾಲಯ. ಪಾಕ್ ಪರ ಘೋಷಣೆ ಕೂಗಿದ್ದು ಬಹುತೇಕ ದೃಢ, ಆರೋಪಿಗಳ ಬಂಧಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ರಹಸ್ಯ ಸಭೆ, ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆ ಪ್ರಕರಣದ ಬಗ್ಗೆ ಚರ್ಚೆ. ರಾಜ್ಯ ರಾಜಕೀಯದಲ್ಲಿ ಪಾಕ್ ಪರ ಘೋಷಣೆಯ ಸಮರ, ಘೋಷಣೆ ಕೂಗಿದ 3 ಭಯೋತ್ಪಾದಕರು ಎಂದ ಆರ್ ಅಶೋಕ್. ಈಗ ಬಂದಿರೋದು ಖಾಸಗಿ ರಿಪೋರ್ಟ್, ಸರ್ಕಾರದ ರಿಪೋರ್ಟ್ ಅಲ್ಲ ಎಂದ ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಪಕ್ಷ ನೇರವಾಗಿ ದೇಶದ್ರೋಹಕ್ಕೆ ಬೆಂಬಲ ನೀಡ್ತಾ ಇದೆ. ಇದಕ್ಕೆ 3 ಜನ ಅರೆಸ್ಟ್ ಆಗಿರೋದೇ ಸಾಕ್ಷಿ. ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಕಿಡಿ. ರಾಜ್ಯ ಸರ್ಕಾರಕ್ಕೆ ಈಗಲಾದರೂ ಬುದ್ಧಿ ಬಂದಿದೆ. ಪಾಕ್ ಪರ ಘೋಷಣೆ ಕೂಗಿದ 3 ಆರೋಪಿಗಳನ್ನು ಬಂಧಿಸಿದೆ. ಬಿಜೆಪಿಯ ಹೋರಾಟಕ್ಕೆ ಜಯವಾಗಿದೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ರಾಜ್ಯ ಬಿಜೆಪಿ ಸಂಭಾವ್ಯ ಲೋಕಸಭೆ ಅಭ್ಯರ್ಥಿಗಳ ಪಟ್ಟಿ ರೆಡಿ. ಪ್ರತಿ ಕ್ಷೇತ್ರಗಳಿಗೂ ಅಳೆದು ತೂಗಿ ಅಭ್ಯರ್ಥಿಗಳು ಫೈನಲ್. 1 ಕ್ಷೇತ್ರಕ್ಕೆ 3 ರಿಂದ 5 ಆಕಾಂಕ್ಷಿಗಳ ಲೀಸ್ಟ್ ಸಿದ್ಧ. ಇವತ್ತು ರಾಜ್ಯಕ್ಕೆ ಭೇಟಿ ನೀಡಲಿರುವ ಜೆಪಿ ನಡ್ಡಾ. ಬೆಳಗಾವಿಯಲ್ಲಿ ಲೋಕಸಭೆ ಟಿಕೆಟ್ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಒಪ್ಪಿಸಲಿರುವ ಬಿವೈ ವಿಜೇಂದ್ರ. ಲೋಕಸಭಾ ಸಮರಕ್ಕೆ ಇಳಿಯಲು ಕೆಎಚ್ ಮುನಿಯಪ್ಪ ವರ್ಕೌಟ್. ಮುಳಬಾಗಿಲಿನ ಆವಣಿ ಆದಿ ಜಾಂಬವಂತ ದೇವಾಲಯಕ್ಕೆ ಸಚಿವರ ಭೇಟಿ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಸುಳಿವು ಕೊಟ್ಟ ಕೈ ನಾಯಕ. ಬಸವಣ್ಣರ ಅನುಭವ ಮಂಟಪಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಅನುದಾನ ಕೊಡೋದೇ ಸಿಎಂ ಬೀದರ್ಗೆ ಬಂದ್ರೆ ಘೇರಾವ್ ಹಾಕ್ತೀವಿ. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಶರಣು ಸಲಗರ ಎಚ್ಚರಿಕೆ. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಮುಂದುವರಿದ ಚಿಕಿತ್ಸೆ. ಇವತ್ತು ಗಾಯಾಳು ಸ್ವರ್ಣಾಂಬ ನಾರ್ಮಲ್ ವಾರ್ಡ್ಗೆ ಶಿಫ್ಟ್. ಕೋಟೆನಾಡಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಮೊಳಕಾಲ್ಮೂರು ತಾಲೂಕಲ್ಲಿ ಜೀವಜಲಕ್ಕಾಗಿ ಜನರ ಪರದಾಟ. ಆಂಧ್ರದಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು. ಉತ್ತರ ಪ್ರದೇಶದ ಅಯೋಧ್ಯೆಗೆ ಕಲಬುರಗಿಯ ಭಕ್ತರ ಪ್ರವಾಸ. ಬಾಲರಾಮನ ದರ್ಶನಕ್ಕೆ ಹೋಗುವವರನ್ನ ಬೀಳ್ಕೊಟ್ಟ ವಿಪಕ್ಷ ನಾಯಕ. ಕಲಬುರಗಿ ರೈಲು ನಿಲ್ದಾಣದಲ್ಲಿ ಯಾತ್ರಿಗಳಿಗೆ ಆರ್ ಅಶೋಕ್ ಶುಭ ಹಾರೈಕೆ. ಕಾರವಾರದಲ್ಲಿ ಆಳ ಸಮುದ್ರದಲ್ಲಿ ಅಳವಡಿಸಿದ ಉಪಕರಣ ನಾಪತ್ತೆ. 1 ಕೋಟಿ ಮೌಲ್ಯದ ಇನ್ಕಾಯ್ ಎಂಬ ಅತ್ಯಾಧುನಿಕ ಡಿವೈಸ್ ಕಳವು ಶಂಕೆ. ಬೇಗ ಹುಡುಕಿ ಕೊಡುವಂತೆ ಮೀನುಗಾರರ ಆಗ್ರಹ. ರಸ್ತೆಗಳಲ್ಲಿ ಪ್ರಾಣಿಗಳ ಅಪಘಾತ ತಡೆಯಲು ಹೊಸ ಆವಿಷ್ಕಾರ. ಸರ್ಕಾರಿ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳಿಂದ ಮೋಷನ್ ಡಿಟೆಕ್ಟಿವ್ ಸೆನ್ಸಾರ್ ಸಂಶೋಧನೆ. ಧಾರವಾಡದ ಮಕ್ಕಳಿಗೆ ಯುವ ವಿಜ್ಞಾನಿ ಪ್ರಶಸ್ತಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಜಾತ್ರಾ ವೈಭವ. ಭಾರಿ ವಿಜೃಂಭಣೆಯಿಂದ ನಡೆದ ಗುರುಬಸವೇಶ್ವರ ರಥೋತ್ಸವ. ಕೊಟ್ಟೂರೇಶ್ವರನ ಕಂಡು ಪುನೀತರಾದ ಜನ. ಅಮೆರಿಕದ ಕ್ಯಾಪಿಟಲ್ ಹಿಲ್ಸ್ನಲ್ಲಿ ನಡೆದಂತಹ ಗಲಭೆ ಪ್ರಕರಣ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ರಿಲೀಫ್. ಅಧ್ಯಕ್ಷೀಯ ಚುನಾವಣೆಯಿಂದ ಅನರ್ಹಗೊಳಿಸುವ ನಿರ್ಧಾರವನ್ನು ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮತ್ತೆ ಗೆಲುವಿನ ಲಯಕ್ಕೆ ಮರಳಿದ ಆರ್ಸಿಬಿ. ಯುಪಿ ವಾರಿಯರ್ಸ್ ವಿರುದ್ಧ ಧೃತಿ ಪಡೆಗೆ ಭರ್ಜರಿ ಜಯ. ಅಲೇಸಾ ಪೆರೆ ಭರ್ಜರಿ ಆಟ. ಸಿಕ್ಸರ್ ಬಾರಿಸಿದ ಚೆಂಡು ತಾಗಿ ಕಾರು ಗ್ಲಾಸ್ ಪೀಸ್. ಮಹಿಳಾ ಪ್ರೀಮಿಯರ್ ಲೀಗ್ ಇವತ್ತು ಡೆಲ್ಲಿ ಮುಂಬೈ ಮುಖಾಮುಖಿ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯ. ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕಾಗಿ ಉಭಯ ತಂಡಗಳ ಪೈಪೋಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.